ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾಗಿರುವ ಆಗಸ್ಟ್ 16 ಭಾನುವಾರ. ನಾಳೆಯ ಭಾನುವಾರದಿಂದ ಈ ರಾಶಿಯವರಿಗೆ ಅದೃಷ್ಟ, ಸಂಪತ್ತು, ಸೂರ್ಯನಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಗೋಲ್ಡನ್ ಟೈಮ್ ಪ್ರಾರಂಭವಾಗ್ತಾ ಇದೆ. ಗ್ರಹಗಳ ರಾಜನಾಗಿರುವ ಸೂರ್ಯನು ಶೀಘ್ರದಲ್ಲೇ ತನ್ನದೇ ಆದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೂರ್ಯನ ಈ ಸಂಚಾರದಿಂದ ಕೆಲವು ರಾಶಿಯವರಿಗೆ ಸೇರಿದಂಥವ್ರಿಗೆ ಗೌರವ, ಖ್ಯಾತಿ, ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ಕಂಡುಕೊಳ್ಬೋದು. ಸಾಕಷ್ಟು ಅಭಿವೃದ್ಧಿಯಾಗುತ್ತೆ. ಇನ್ನು ಕೆಲವರಿಗೆ ಸಾಲದ ಒಂದು ಹೊರೆ ದೂರವಾಗುತ್ತೆ, ಸಮಸ್ಯೆಗಳು ದೂರವಾಗುತ್ತೆ. ದುರಾದೃಷ್ಟ ಅನ್ನೋದು ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಬಹುದು. ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಒಂದು ಮಹತ್ವದ ಒಂದು ವಿಶೇಷವಾದ ಸಮಯವನ್ನು ಬರಮಾಡ್ಕೊಳ್ತಾರೆ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ಸೂರ್ಯ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಆಗಸ್ಟ್ ವಿಶೇಷವಾಗಿರ್ತಕ್ಕಂತಹ ಸಮಯ. ನಾಳೆಯ ಒಂದು ಆಗಸ್ಟ್ 16 ಶಕ್ತಿಶಾಲಿ ದಿನದಲ್ಲಿ ಈ ರಾಶಿಯವರಿಗೆ ತನ್ನದೇ ಆದಂತಹ ವಿಶೇಷವಾದ ಬದಲಾವಣೆಗಳು, ಆತ್ಮವಿಶ್ವಾಸ, ಜೀವನದ ಬಲವನ್ನು ಪ್ರತಿನಿಧಿಸುವಂತಹ ಗ್ರಹ ಎಂದು ಕರೆಯುವಂತಹ ಸೂರ್ಯನ ಸಂಪೂರ್ಣವಾದ ಅನುಗ್ರಹವು ನಿಮಗೆ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಅಶುಭ ಫಲಗಳು ಪರಿಹಾರವಾಗುತ್ತೆ. ಸೂರ್ಯನಿಂದ ಉತ್ಸಾಹ ಮತ್ತು ಈ ಅವಧಿಯಲ್ಲಿ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಕೈಬೀಸಿ ಕರೆಯುತ್ತದೆ. ಕೆಲವು ಹಳೆಯ ವಿಚಾರಗಳಿಂದ ಮನಸ್ಸಿನಲ್ಲಿ ತೊಂದರೆಗಳಿದ್ದರೆ ಅದು ದೂರವಾಗುತ್ತೆ. ಈ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಸೂರ್ಯನ ಪ್ರಭಾವದಿಂದ ಹಣಕಾಸಿಗೆ ಸಂಬಂಧಪಟ್ಟಂತಹ ಸ್ಥಿತಿ, ಕೆಲಸ, ಆರೋಗ್ಯ, ಸಂಬಂಧಗಳಲ್ಲಿ ಹೆಚ್ಚಿನ ಸಮಸ್ಯೆಯನ್ನು ತಂದುಕೊಡಬಹುದು. ಹಾಗಾಗಿ ಯಾವ ರಾಶಿಯವರಿಗೆ ಒಂದು ವಿಶೇಷವಾದ ಸಮಯ ಶುರುವಾಗುತ್ತೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮನೆ ಅಥವಾ ಭೂಮಿ ವಿಚಾರದಲ್ಲಿ, ಆಸ್ತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ಜವಾಬ್ದಾರಿಗಳು ಸಾಕಷ್ಟು ಹೆಚ್ಚಳವಾಗುತ್ತೆ. ಹಾಗೆ ಯಾವುದಾದ್ರೂ ವಿಚಾರವನ್ನು ಮನಸ್ಸಿಗೆ ತೆಗೆದುಕೊಳ್ಳೋದ್ರಿಂದ ಬಹಳಷ್ಟು ಲಾಭ ಅನ್ನೋದು ಬರುತ್ತೆ. ಈ ಸಂದರ್ಭದಲ್ಲಿ ಈ ರಾಶಿಯವರು ಭೂಮಿ ಅಥವಾ ವಾಹನವನ್ನು ಖರೀದಿ ಮಾಡುವ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅವಸರವನ್ನು ಪಡೆಯದೇ ಇರುವುದು ಉತ್ತಮ. ಜೊತೆಗೆ ಸಂಬಂಧದಲ್ಲಿ ಈ ರಾಶಿಯವರು ಮನೆಯ ವಾತಾವರಣವನ್ನು ಶಾಂತವಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸೂರ್ಯೋದಯದ ಸಂದರ್ಭದಲ್ಲಿ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ ನಿಮ್ಮ ತಂದೆ ತಾಯಿಯನ್ನು ಗೌರವದಿಂದ ನೋಡ್ಕೊಳ್ಬೇಕು, ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಖಂಡಿತವಾಗಿ ನಿಮಗೆ ಶುಭವಾಗುತ್ತೆ. ಇನ್ನು ಈ ರಾಶಿಯವರ ಜಾತಕದ ಮನೆಯಲ್ಲಿ ಚಲಿಸುವಂತಹ ಸೂರ್ಯ ಹಣಕಾಸಿನ ವಿಚಾರದಲ್ಲಿ ಒಂದು ಲಾಭವನ್ನು ತಂದು ಕೊಡ್ತಾನೆ. ಆದರೂ ಕೂಡ ನೀವು ಯಾವುದೇ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು. ಹಣವನ್ನು ಇಲ್ಲ ಸಲ್ಲದೆ ಗೊತ್ತಿಲ್ಲದೆ ಯಾವುದಾದ್ರೂ ವಿಚಾರದಲ್ಲಿ ನೀವು ವ್ಯಯವಾಗಿ ಖರ್ಚು ಮಾಡದೆ ಖಂಡಿತವಾಗಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಅಗತ್ಯವಿರುವಂಥವ್ರಿಗೆ ಹಣದ ಸಹಾಯ ಮಾಡಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಪಡೆದುಕೊಳ್ತೀರಾ. ಜೊತೆಗೆ ನಿಮ್ಮ ಅನಗತ್ಯವಾದ ಖರ್ಚುಗಳು ಕೂಡ ಸಾಕಷ್ಟು ವೃದ್ಧಿ ಆಗುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಠೋರವಾಗಿ ಮಾತನಾಡದೆ ತಾಳ್ಮೆಯನ್ನು ಪಡೆದುಕೊಳ್ಳೋದು ತುಂಬಾ ಮುಖ್ಯ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ತಾರೆ. ಕಷ್ಟಗಳಿಂದ ಪರಿಹಾರ ಬರುತ್ತೆ. ಹಠಾತ್ ಆಗಿ ಧನಲಾಭದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಮಹತ್ವದ ತೀರ್ಮಾನ, ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಕನ್ಯಾ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.